ಎಲ್ಲ ನೋಡಿ, ಸಿದ್ದರಾಮಯ್ಯನವರು ಅಲ್ಲಿ ಅವ್ರಿಗೆ ಚೀಮಾರಿ ಹಾಕಿ, ಡೆಲ್ಲಿ ಹೈಕಮಾಂಡ್ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಇಲ್ಲಿ ಭಾಳ ಮೆರಿತಾ ಇದ್ರು ಸಿದ್ದರಾಮಯ್ಯನವರು. ನಾನು ತಂದೆ ತರ್ತೀನಿ, ಯಾರು ಹೇಳಿದ್ರು ತರ್ತೀನಿ, ತಡಿಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈಗ ಪೆಚ್ಚು ಮೊರೆ ಹಾಕೊಂಡು ಡೆಲ್ಲಿಯಿಂದ ಬಂದು ಇಲ್ಲಿ ಜಾತಿ ಗಣತಿಯ ವರದಿಯನ್ನು ಬಿಡುಗಡೆ ಮಾಡಿದೆ, ರೀಸರ್ವೆ ಅಂತ ಹಾಕಿದ್ದಾರೆ. ಅದು 60 ದಿನದಲ್ಲೋ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆತರ ಮನೆಗೆ ಹೋಗಿ ಜಾತಿ ಸರ್ವೆ ಮಾಡಬೇಕಾದ್ರೆ ಇಟ್ ಟೇಕ್ ಟೈಮ್. ಈಗ ಸೆಂಟ್ರಲ್ ಅವರು ಕೂಡ ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಮತ್ತೊಂದು ಜಾತಿ ಗಣತಿ ದುಡ್ಡು ಯಾಕೆ ಅವಶ್ಯಕತೆ ಇದೆ? ಈಗ ಕೋರ್ಟ್ಗಳಲ್ಲಿ ನಿಲ್ಲೋ ಅಂಥದ್ದು ಸೆಂಟ್ರಲ್ ಜಾತಿ ಗಣತಿ ಮಾತ್ರ, ರಾಜ್ಯಕ್ಕಿಲ್ಲ. ರಾಜ್ಯಕ್ಕೆ ಅಧಿಕಾರನೂ ಇಲ್ಲ, ಸಂವಿಧಾನದ ಪ್ರಕಾರ ಮಾಡೋಕ್ಕೂ ಅವಶ್ಯಕತೆ ಇಲ್ಲ. ಅನ್ನೆಸೆಸರಿ ದುಡ್ಡು. ಅವರು ಬೆನ್ನನ್ನು ಶಬಾಷ್ಗಿರಿ ತಟ್ಕೊಳಕ್ಕೋಸ್ಕರ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಇವ್ರು ಮಾಡ್ತಾ ಇರೋ ಜಾತಿ ಗಣತಿಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ.